ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ. ದುರ್ಗಾ ವಿಶ್ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ಬಂದು ಭಾನುವಾರದ ವಿಡಿಯೋ ಆಗಿರುತ್ತೆ. ಸ್ವಲ್ಪ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಊರಿಗೆ ಹೋಗಿದ್ರಿಂದ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗ್ಲಿಲ್ಲ. ಇದು ಬಂದು ಆ ಸಿಟಿ ಮೆಜೆಸ್ಟಿಕ್ ಅಲ್ಲಿ ಇದ್ದೀವಿ ನಾವು. ಊರಿಂದ ಬಂದು ನಾವು ಟ್ರೈನ್ ಬಂದು ಅಲ್ಲಿಂದ ಯಶವಂತಪುರಕ್ಕೆ ಟ್ರೈನ್ ಇರ್ಲಿಲ್ಲ. ಅದರಿಂದ ಮೆಟ್ರೋದಲ್ಲಿ ಯಶವಂತಪುರಕ್ಕೆ ಹೋಗೋಣ ಅಂತ ಬಂದಿದ್ವಿ. ನಮಗೆ ಬೆಳ್ಳೂರಿಗೆ ಟ್ರೈನ್ ಇರೋದು, ಯಶವಂತಪುರದಿಂದ ಟ್ರೈನ್ ಇರೋದು, ಹಾಸನ ಟ್ರೈನ್ ಹೋಗ್ಬೇಕು. ಆದ್ರಿಂದ ಹಾಗೆ ಬರ್ಬೇಕಾದ್ರೇನೆ ಬಿಡದಿನಲ್ಲಿ ತಟ್ಟೆ ಇಡ್ಲಿ ತಗೊಬಂದಿದ್ದು. ಬೆಳಿಗ್ಗೆ ನಾಷ್ಟ ಮಾಡಿರ್ಲಿಲ್ಲ. ಒಂದ್ 8 ಗಂಟೆ ಹಿಂಗೆ ಮನೆ ಬಿಟ್ಟು ಬಂದಿದ್ದು. ಮನೇಲೆ ರೆಡಿಯಾಗಿ ಬಂದಿದ್ದು. ನಾಷ್ಟ ಮಾಡ್ಕೊಂಡ್ ಬರೋದಕ್ಕೆ ಆಗಿರ್ಲಿಲ್ಲ. ಹಾಗೆ ಟ್ರೈನ್ ಮಿಸ್ ಆಗ್ಬಿಡುತ್ತೆ ಬಿಡದಿನಲ್ಲಿ ಅಂತ ಅನ್ಬಿಟ್ಟು ಇಡ್ಲಿ ತಗೊಂಡ್ ಬಂದು ಬಿಡದಿಯಿಂದಾನೆ. ಇಲ್ಲಿ ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ಲಿ ಟ್ರೈನ್ಗೋಸ್ಕರ ವೇಟ್ ಮಾಡ್ತಾ ಇದೀವಿ. ಹೊಸಗೆ ಫಂಕ್ಷನ್ ಇದ್ದಿದ್ದು ಸಂಜೆ ನೈಟ್ ಫಂಕ್ಷನ್ ಮಾಡ್ತಾರೆ. ಆದ್ರಿಂದ ಇಡ್ಲಿ ತಿನ್ಕೊಂಡು ಹಾಗೆ ಬಾಟ್ಲಲ್ಲಿ ನೀರ್ನೆಲ್ಲ ತಗೊಂಡ್ ಹೋಗಿದ್ದೆ. ನೀರ್ ಕುಡ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡಿದೀವಿ. 11 ಗಂಟೆಗೆ ಟ್ರೈನ್ ಇರೋದು. 12 ಗಂಟೆ ಏನೋ 11 ಕಾಲ್ಗೆ ಬಂದಿದೀವಿ ನಾವು. 12 ಗಂಟೆಗೆ ಟ್ರೈನ್ ಇರೋದು. ನಮ್ಮ ಮನೆಯವರು ಕೂಡ ತಿಂಡಿ ತಿಂತಾ ಇದಾರೆ. ಮಕ್ಳು ನಾವೆಲ್ಲ ಟ್ರೈನ್ ನೋಡ್ಕೊಂಡ್ ಕೂತಿದೀವಿ. ಟ್ರೈನಲ್ಲಿ ಹೋಗೋದು ಅಂದ್ರೆ ನಮ್ಮ ಮನೆಯವ್ರಿಗೆ ತುಂಬಾನೇ ಇಷ್ಟ. ಆದ್ರಿಂದ ಜಾಸ್ತಿ ಟ್ರೈನಲ್ಲೇ ನಾವು ಜಾಸ್ತಿ ಟ್ರಾವೆಲ್ ಮಾಡೋದು. 12 ಗಂಟೆ ಟ್ರೈನ್ ಇದ್ರೆ ಟ್ರೈನ್ ಬೆಳ್ಳೂರ್ಗ್ ಹೋಗೋ ಅಷ್ಟ್ರಲ್ಲಿ 3 ಗಂಟೆ ಆಗುತ್ತೆ. ಟ್ರೈನ್ ಬಂತು, ಹಾಸನ ಟ್ರೈನು. ಟ್ರೈನಲ್ಲಿ ಖಾಲಿ ಇತ್ತು ಟ್ರೈನ್ ಫುಲ್ಲು. ಚಾರ್ಜರ್ಗೆ ಫೋನ್ ಹಾಕೊಂಡು ಫೋನ್ ಚಾರ್ಜರ್ ಹಾಕೊಂಡು ಕೂತ್ಕೊಂಡಿದ್ದಾರೆ ಮಕ್ಳುಗಳೆಲ್ಲಾನು. ಚಳಿ ಇದ್ರಿಂದ ಎಲ್ಲ ಸ್ವೆಟರ್ ಹಾಕೊಂಡ್ಬಿಟ್ಟಿದೀವಿ ಬೆಳಬೆಳಿಗ್ಗೆನೆ ಬಂದಿದ್ರಿಂದ. ಹಾಗೆ ನಾನು ಕೂಡ ಮಕ್ಳ ಹತ್ರ ಕೂತ್ಕೊಂಡೆ. ನಮ್ಮ ಮನೆಯವರು ಟ್ರೈನಲ್ಲಿ ಮದ್ದು ರೋಡೆ ಸಿಗುತ್ತೆ, ಚುರ್ಮುರಿ ಎಲ್ಲ ತರ್ತಾರೆ ಅಂತ ಅನ್ಕೊಂಡು. ಆದ್ರೆ ಈ ಟ್ರೈನಲ್ಲಿ ಏನು ತಂದಿರ್ಲಿಲ್ಲ. ಹಾಗೆ ನೆಕ್ಸ್ಟ್ ನೆಲಮಂಗಲದಲ್ಲಿ ನಮ್ಮ ನಾದಿನಿಯವ್ರು ಹತ್ಕೊಂಡ್ರು, ನಮ್ಮ ನಾದಿನಿ ಮಗಳು. ಹಾಗೆ ಇನ್ನೊಬ್ರು ಚಿಕ್ಕೋರು ಇಬ್ರು ಹತ್ಕೊಂಡ್ರು. ಸೋಲೂರಲ್ಲಿ ಒಬ್ರು ಹತ್ಕೊಂಡ್ರು. ಎಲ್ರು ಕೂಡ ಫ್ಯಾಮಿಲಿ ಫಂಕ್ಷನ್ ಹೋಯ್ತಾ ಇರೋದ್ರಿಂದ ಎಲ್ರು ಒಂದ್ ಜೊತೆಲಿ ಹೋಗೋಣ ಅಂತ ನಾವು ಫೋನ್ ಮಾಡಿ ಕರ್ಕೊಂಡಿದ್ದು. ಅದರಿಂದ ಎಲ್ರು ಬಂದ್ರು. ನೈಟ್ ಫಂಕ್ಷನ್ ಇತ್ತು. ಒಂದ್ 7 ಗಂಟೆ 7:30 ಸ್ಟಾರ್ಟ್ ಆಯ್ತು. ನಾನು ಕೂಡ ಸಿಂಪಲ್ ಆಗಿ ಸ್ಯಾರಿ ವೇರ್ ಮಾಡ್ಕೊಂಡು ರೆಡಿ ಆದೆ. ಹಾಗೆ ನಮ್ ಕಡೆ ಹೊಸಕಿಗೆ ಅಂತ ಅನ್ಬಿಟ್ಟು ಹುಡುಗಿಗೆ ಬಳೆ, ಡ್ರೆಸ್ಸು, ಹಣ್ಣು ಎಲ್ಲ ತಂದಿದ್ದೀನಿ. ಬೆಲ್ಲ, ಕೊಬ್ಬರಿ ಎಲ್ಲ ನಮ್ ಕಡೆ ಕೊಡೋ ಸಂಪ್ರದಾಯ. ತಟ್ಟೆಗಳು ಎಲ್ಲ ಖಾಲಿ ಆಗಿತ್ತು. ಎಲ್ಲ ಜೋಡಿಸ್ಬಿಟ್ಟಿದ್ರು ಆಲ್ರೆಡಿ. ಆದ್ರಿಂದ ಬಾಕ್ಸ್ ಇತ್ತಲ್ಲ, ಬಟ್ಟೆ ಅದು ಬಾಕ್ಸು ಅದಕ್ಕೇನೆ ಹಾಕಿ ಕೊಟ್ಟಿದೀವಿ. ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿದೆ. ಇದೆಲ್ಲ ಫ್ಯಾಮಿಲಿಯವರು, ನಮ್ ನಾದಿನಿದಿರು, ಅವ್ರ ಮಕ್ಳು, ಸೊಸೆದಿರು ಮಕ್ಳು ಎಲ್ರು ಇದಾರೆ. ಈ ಫಂಕ್ಷನ್ ಅಲ್ಲಿ ಏನೋ ಜಾಸ್ತಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಫ್ಯಾಮಿಲಿ ಏನಾದ್ರು ಅನ್ಕೊಂತಾರೆ ಅಂತ ಅನ್ನೋದೊಂದು. ಮ್ಯಾರೇಜ್ ಫಂಕ್ಷನ್ ಆಗಿದ್ರೆ ಚೆನ್ನಾಗಿ ವಿಡಿಯೋ ಮಾಡ್ಕೋಬೋದಿತ್ತು. ಇದು ಹೊಸಗೆ ಫಂಕ್ಷನ್ ಆಗಿರೋದ್ರಿಂದ ಅಷ್ಟು ಕ್ಲೀನ್ ಆಗಿ ವಿಡಿಯೋ ಮಾಡೋದಕ್ಕಾಗಲ್ಲ. ಫಂಕ್ಷನ್ ಅಂತೂ ತುಂಬಾ ಚೆನ್ನಾಗಿತ್ತು. ಹುಡುಗಿ ರೆಡಿಯಾಗಿ ಬಂದಿದ್ರು. ಹುಡುಗಿಗೆಲ್ಲ ಫೋಟೋ ತಗೋತಿದ್ದಾರೆ. ಇನ್ನು ಸ್ಟಾರ್ಟ್ ಆಗಿಲ್ಲ. ನೆಕ್ಸ್ಟ್ ಎಲ್ಲಾರು ಶಾಸ್ತ್ರ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಅಲ್ಲದೆ ಸ್ವಲ್ಪ ಹಿಂದೆ ಕೂತಿದ್ರಿಂದ ಜಾಸ್ತಿ ವಿಡಿಯೋ ಮಾಡೋದಕ್ಕೂ ಕೂಡ ಆಗ್ಲಿಲ್ಲ. ನೈಟ್ ಕೂಡ ಆಗಿರೋದ್ರಿಂದ ಅಷ್ಟು ಕ್ಲಿಯರ್ ಆಗಿ ಕೂಡ ವಿಡಿಯೋ ಬಂದಿಲ್ಲ. ಸುಮ್ನೆ ಹಾಗೆ ಒಂದು ಲಾಗ್ ಮಾಡ್ಕೊಳ್ಳೋಣ ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ ಅಷ್ಟೇನೆ. ಈ ರೀತಿ ಫಂಕ್ಷನ್ಗಳಲ್ಲೇ ಜಾಸ್ತಿ ನಾವು ಫ್ಯಾಮಿಲಿ ಎಲ್ಲ ಸೇರೋದು. ಏನೋ ಒಂಥರ ಖುಷಿ ಫ್ಯಾಮಿಲಿ ಎಲ್ಲ ಸೇರಿ ಈ ರೀತಿ ಫಂಕ್ಷನ್ಗಳಲ್ಲಿ ಭಾಗಿಯಾಗೋದು ಅಂತಂದ್ರೆ ಏನೋ ಒಂಥರ ಖುಷಿ. ಹುಡುಗಿ ಅಂತೂ ತುಂಬಾ ಚೆನ್ನಾಗಿ ಮುದ್ದಾಗಿ ಕಾಣ್ತಿದ್ರು. ಚೆನ್ನಾಗಿ ರೆಡಿ ಕೂಡ ಮಾಡಿದ್ರು. ಸ್ಯಾರಿ ಕೂಡ ತುಂಬಾನೇ ಚೆನ್ನಾಗಿತ್ತು. ತುಂಬಾ ಲಕ್ಷಣವಾಗಿ ಕಾಣ್ತಿದ್ಲು ಹುಡುಗಿ ಅಂತೂ. ಹಾಗೆ ಊಟಕ್ಕೆ ಬಿರಿಯಾನಿ, ಫ್ರೈ, ಕಬಾಬು, ಹಾಗೆ ಮೊಸರು ಬಜ್ಜಿ ಇಷ್ಟನ್ನು ಕೂಡ ಮಾಡಿಸಿದ್ರು. ಅದ್ರ ಜೊತೆಗೆ ಎಗ್ ಕೂಡ ಮಾಡಿಸಿದ್ರು. ಎಲ್ಲ ಊಟಕ್ಕೆ ಕುತ್ಕೊಂಡಿದೀವಿ. ಟ್ರಾವೆಲ್ ಮಾಡ್ಕೊ ಬಂದ್ರಿಂದ ತುಂಬಾನೇ ಟಯರ್ಡ್ ಆಗಿತ್ತು. ಆಗ್ಲೇ ನೈಟ್ ಆಗಿತ್ತು. ಊಟಕ್ಕೆ ಕುತ್ಕೊಂಡಿದೀವಿ. ಊಟ ಮುಗಿಸ್ಕೊಂಡು ರೆಸ್ಟ್ ಮಾಡ್ಬೇಕು. ಮೊದ್ಲು ಪಾಯಸ ಬಡಿಸಿದ್ರು. ಆಮೇಲೆ ಬಿರಿಯಾನಿ, ಕಬಾಬು, ಫ್ರೈ ಎಲ್ಲ ಬಡಿಸಿದ್ರು. ನೆಕ್ಸ್ಟ್ ಸ್ವಲ್ಪ ಫೋಟೋ ಎಲ್ಲ ತಕೊಂಡು ಮಾರ್ನಿಂಗ್ ನಾವು ಮನೆಯಿಂದ ಬಂದಿದ್ದು. ಅಂದ್ರೆ ನೈಟ್ ಅಲ್ಲೇ ಸ್ಟೇ ಆಗಿದ್ವಿ. ನೈಟ್ ಅಲ್ಲೇ ಇದ್ದು ಬೆಳಿಗ್ಗೆ
ಟ್ರೈನ್ ಇತ್ತು ಬೆಳ್ಳೂರಿಂದ ಹಾಸನ ಟ್ರೈನ್ ಮಾಮೂಲಿ ಅದೇ ಟ್ರೈನ್ ಬಂದ್ವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.